ಕ್ರಿಕೆಟ್ ಲೋಕದ ಟಫೆಸ್ಟ್ ರೈವಲ್ರಿ ಅಂದ್ರೆ ಅದು ಭಾರತ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್. ಐಸಿಸಿ ಟೂರ್ನಮೆಂಟ್ ಅಂತ ಬಂದಾಗ ಇವರ ಫೈಟ್ ನೋಡೋದೇ ಮಜಾ. ಭಾರತಕ್ಕೆ ಸದಾ ತಲೆನೋವಾಗಿ ಕಾಡುವಂತ ಕಾಂಗರು ಪಡೆ ಮಂಗಳವಾರದ ಪಂದ್ಯದಲ್ಲೂ ಕೂಡ ಕಾಟ ಕೊಟ್ಟಿತ್ತು. ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ಕದನದಲ್ಲಿ ರಣರೋಚಕ ಫೈಟ್ ನಡೆದಿತ್ತು. ಆದರೆ ಹ್ಯಾಟ್ರಿಕ್ ಗೆಲುವು ಕಂಡಿದ್ದಂತ ಟೀಂ ಇಂಡಿಯಾ ಕಾಂಗರು ಪಡೆಗೆ ಮಣ್ಣು ಮುಕ್ಕಿಸಿ ಮನೆಗೆ ಕಳಿಸಿದೆ. ಅಜೇಯವಾಗಿ ಫಿನಾಲೆಗೆ ಲಗ್ಗೆ ಇಟ್ಟಿದೆ. ಅಷ್ಟಕ್ಕೂ ಮಂಗಳವಾರದ ಪಂದ್ಯಕ್ಕೂ ಮುನ್ನ ಆಸೀಸ್ ಮತ್ತು ಭಾರತ ನಡುವೆ ಕೆಲ ಇಂಟ್ರೆಸ್ಟಿಂಗ್ ರಿಸಲ್ಟ್ಗಳ ಬಗ್ಗೆಯೂ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದುಬೈನಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿ ಎ ಗುಂಪಿನ ಪಂದ್ಯಗಳಲ್ಲಿ ಭಾರತ 3-3 ಪಂದ್ಯಗಳನ್ನು ಗೆದ್ದು ಟೇಬಲ್ ಟಾಪರ್ ಆಗಿ ಸೆಮೀಸ್ಗೆ ಲಗ್ಗೆ ಇಟ್ಟಿತ್ತು. ಇನ್ನು ಬಿ ಗುಂಪಿನ ಟೇಬಲ್ ಟಾಪ್ 2ನಲ್ಲಿ ಆಸ್ಟ್ರೇಲಿಯಾ ಇತ್ತು. ಸೊ ಈ ಎರಡು ತಂಡಗಳ ನಡುವೆ ಮಂಗಳವಾರ ಬಿಗ್ ಫೈಟ್ ನಡೀತು, ಸೆಮಿಫೈನಲ್ ಕದನ. ಬಟ್ ಈ ಪಂದ್ಯದ ರಿಸಲ್ಟ್ ಭಾರತಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಕೂಡ ಆಗಿತ್ತು. ಯಾಕಂದ್ರೆ ಆ ಎರಡು ಪಂದ್ಯಗಳ ಸೇಡನ್ನ ತೀರಿಸಿಕೊಳ್ಬೇಕಿತ್ತು. ಅದನ್ನ ಮಾಡಿ ಮುಗಿಸಿದೆ ಈಗ ಭಾರತ. ಆಸೀಸ್ ತಂಡವನ್ನ ಸೋಲಿಸಿ ಹಳೆಯ ಲೆಕ್ಕವನ್ನ ಚುಕ್ತಾ ಮಾಡಿದೆ. ಐಸಿಸಿ ಟೂರ್ನಿಗಳಲ್ಲಿ ಭಾರತಕ್ಕೆ ತಲೆನೋವಾಗುವ ಆಸೀಸ್. ಈಗಾಗಲೇ ಉಭಯ ತಂಡಗಳು ಐಸಿಸಿ ಟೂರ್ನಿ ಫೈನಲ್ನಲ್ಲಿ ಹಲವು ಬಾರಿ ಮುಖಾಮುಖಿಯಾಗಿವೆ. ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆದ 2 ಐಸಿಸಿ ಟೂರ್ನಿಗಳಲ್ಲಿ ಉಭಯ ತಂಡಗಳು ಪ್ರಶಸ್ತಿಗಾಗಿ ಕಾದಾಟ ನಡೆಸಿದ್ವು. ಈ ಎರಡೂ ಪಂದ್ಯಗಳಲ್ಲಿ ಟೀಂ ಇಂಡಿಯಾ ಸೋಲನ್ನ ಕಂಡಿತ್ತು. ಜೂನ್ 7ರಂದು ಲಂಡನ್ನಲ್ಲಿ ನಡೆದಿದ್ದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಉಭಯ ತಂಡಗಳು ಪ್ರಶಸ್ತಿಗಾಗಿ ಕಾದಾಟ ನಡೆಸಿದ್ವು. ಮೊದಲು ಬ್ಯಾಟ್ ಮಾಡಿದಂಥ ಆಸ್ಟ್ರೇಲಿಯಾ ಸ್ಟೀವನ್ ಸ್ಮಿತ್ ಹಾಗೂ ಟ್ರಾವಿಸ್ ಹೆಡ್ ಅವರ ಭರ್ಜರಿ ಶತಕದ ಮೂಲಕ 469 ರನ್ಗಳನ್ನು ಕಲೆ ಹಾಕಿತ್ತು. ಮೊದಲ ಇನ್ನಿಂಗ್ಸ್ ಆರಂಭ ಮಾಡಿದಂಥ ಭಾರತ 296 ರನ್ಗಳಿಗೆ ಸರ್ವ ಪತನ ಕಂಡಿತ್ತು. ಇನ್ನು ಎರಡನೇ ಇನ್ನಿಂಗ್ಸ್ನಲ್ಲಿ ಆಸೀಸ್ 8 ವಿಕೆಟ್ಗೆ 270 ರನ್ ಸೇರಿಸಿ ಡಿಕ್ಲೇರ್ ಅನ್ನ ಮಾಡಿಕೊಳ್ತು. ಸವಾಲಿನ ಮೊತ್ತವನ್ನ ಬೆನ್ನತ್ತಿದಂಥ ಭಾರತ 234 ರನ್ಗಳಿಗೆ ಆಲ್ಔಟ್ ಆಗೋ ಮೂಲಕ ಸೋಲೊಪ್ಪಿಕೊಳ್ತು. ಈ ಮೂಲಕ 209 ರನ್ಗಳಿಂದ ಪಂದ್ಯವನ್ನ ಸೋತಿತ್ತು ಭಾರತ. ಐಸಿಸಿ ಟ್ರೋಫಿಯನ್ನ ಆಸ್ಟ್ರೇಲಿಯಾ ಗೆದ್ದು ಬೀಗಿತ್ತು. ಹಾಗೆ 2023ರಲ್ಲಿ ಭಾರತದಲ್ಲಿ ನಡೆದಿದ್ದಂಥ ಏಕದಿನ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಆಸೀಸ್ ತಂಡ ಗೆಲುವನ್ನ ಸಾಧಿಸಿತ್ತು. ಮೊದಲು ಬ್ಯಾಟ್ ಮಾಡಿದಂಥ ಭಾರತ 240 ರನ್ಗಳನ್ನು ಸೇರಿಸಿತ್ತು. ಈ ಗುರಿಯನ್ನ ಆಸೀಸ್ ತಂಡ 43 ಓವರ್ಗಳಲ್ಲಿ 4 ವಿಕೆಟ್ಗಳನ್ನು ಕಳ್ಕೊಂಡು ಮುಟ್ಟಿತ್ತು. ಈಗ ಈ ಎರಡೂ ಸೋಲಿನ ಲೆಕ್ಕ ಚುಕ್ತ ಮಾಡುವ ಅವಕಾಶ ಭಾರತಕ್ಕೆ ಸಿಕ್ಕಿತ್ತು. ಹೀಗೆ ಭಾರತ ಮತ್ತು ಆಸ್ಟ್ರೇಲಿಯಾ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿದ್ರೆ ಪಂದ್ಯದ ರಿಸಲ್ಟ್ ಬಗ್ಗೆ ತುಂಬಾ ತಲೆ ಕೆಡಿಸಿಕೊಂಡಿದ್ದು ಪಾಕಿಸ್ತಾನ. ಚಾಂಪಿಯನ್ಸ್ ಟ್ರೋಫಿ ಆತಿಥ್ಯವನ್ನ ಪಾಕಿಸ್ತಾನ ಹೊತ್ತಿದ್ರು ಕೂಡ ಭಾರತದ ಪಂದ್ಯಗಳು ಹೈಬ್ರಿಡ್ ಮಾದರಿಯಲ್ಲಿ ದುಬೈಗೆ ಶಿಫ್ಟ್ ಆಗಿದ್ವು. ಭಾರತವನ್ನ ಹೊರತುಪಡಿಸಿ ಬೇರೆ ಯಾವುದೇ ತಂಡಗಳು ಫೈನಲ್ಗೆ ಬಂದರೂ ಕೂಡ ಫೈನಲ್ ಮ್ಯಾಚ್ ಲಾಹೋರ್ನ ಗಡ್ಡಾಫಿ ಕ್ರೀಡಾಂಗಣದಲ್ಲಿ ನಡೆಸೋಕೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಪ್ಲಾನ್ ಅನ್ನ ಮಾಡಿತ್ತು. ಒಂದು ವೇಳೆ ಭಾರತ ಫೈನಲ್ಗೆ ಬಂದಲ್ಲಿ ಆ ಪಂದ್ಯ ದುಬೈಗೆ ಸ್ಥಳಾಂತರ ಆಗೋದಾಗಿ ತೀರ್ಮಾನ ಕೂಡ ಆಗಿತ್ತು. ಹೀಗಾಗಿ ಭಾರತ ಫೈನಲ್ ಪ್ರವೇಶ ಪಡೆದರೆ ಪಿಸಿಬಿಗೆ ನಷ್ಟ ಆಗುತ್ತೆ ಅಂತ ಪಿಸಿಬಿ ಹಾಗೆ ಅಲ್ಲಿನ ಫ್ಯಾನ್ಸ್ ಭಾರತದ ಸೋಲಿಗೆ ಬೇಡಿಕೊಳ್ತಾ ಇದ್ರು. ಫೈನಲ್ ಆದರೂ ಲಾಹೋರ್ನಲ್ಲಿ ನಡೆಯುವಂತಾದ್ರೆ ಸ್ವಲ್ಪ ಹಣ ಸಂಗ್ರಹ ಮಾಡಿಕೊಳ್ಳುವ ಆಸೆಯಲ್ಲಿ ಪಾಕಿಸ್ತಾನ ಇತ್ತು. ಆದರೆ ಸೆಮೀಸ್ನಲ್ಲೂ ಗೆಲ್ಲುವ ಮೂಲಕ ಭಾರತ ಪಾಕಿಸ್ತಾನದ ಆಸೆಗೆ ತಣ್ಣೀರು ಎರಚಿದೆ. ಅಲ್ಪ ಸ್ವಲ್ಪ ಕಾಸಿನ ಆಸೆಯಲ್ಲಿದ್ದ ಪಾಕಿಸ್ತಾನ ಮತ್ತೆ ಬಲಿಷ್ಠ ಭಾರತದ ಮುಂದೆ ಶರಣಾಗತಿಯಾಗಿದೆ. ಒಟ್ನಲ್ಲಿ ಸೆಮೀಸ್ ಮ್ಯಾಚ್ ಮುಗಿದಿದ್ದು ಬುಧವಾರ ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ನಡುವೆ ಫೈಟ್ ನಡೆಯಲಿದೆ. ಮಾರ್ಚ್ 9ರಂದು ಫೈನಲ್ ಪಂದ್ಯ ನಡೆಯಲಿದ್ದು ಅಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.